ನೀವು ಹೋಟೆಲ್ ಶುರು ಮಾಡಿ. ಆದರೆ ನೀವು ಸಂಪೂರ್ಣ ವಿಡಿಯೋವನ್ನು ನೋಡಬಹುದು. ನಾನು ಆಹಾರ ಉದ್ಯಮಕ್ಕೆ ಸಂಬಂಧಿಸಿದ ವ್ಯಕ್ತಿ ಮತ್ತು ಕೇರಳದಿಂದ ಆಹಾರಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಕಲಿತಿದ್ದೇನೆ. ನಾನು ವಿಶೇಷ ಬಿರಿಯಾನಿ ಕಟ್ ಶೀನ್ ನಂತರ ಬೆಂಗಳೂರಿಗೆ ಹೋಗಿದ್ದೇನೆ. ಅಲ್ಲಿ ಹಲವಾರು ಅಂಗಡಿಗಳಿಂದ ವಿಭಿನ್ನ ರೀತಿಯ ಬಿರಿಯಾನಿ ಮತ್ತು ಅದರ ತಯಾರಿಕಾ ವಿಧಾನಗಳನ್ನು ಕಲಿತೆ. ಅಂತಹಾಗೆ ಮಾತನಾಡಿದಾಗ ನಾನು ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡೆ. ಹೋಟೆಲ್ ಆರಂಭಿಸುವ ನಮ್ಮ ಬಡ ಸ್ನೇಹಿತರಿಗೆ ತಿಳಿಯದ ಕೆಲವು ವಿಷಯಗಳಿವೆ. ನಾವು ಅವುಗಳನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ಕಲಿತರೆ ಪ್ರತಿಯೊಂದು ಆಹಾರ ಕೇಂದ್ರವನ್ನು ಉತ್ತಮ ಹೋಟೆಲ್ ಆಗಿ ಪರಿವರ್ತಿಸಬಹುದು. ಆದರೆ ಅದನ್ನು ಒಂದು ನಕ್ಷತ್ರವಾಗಿ ಪರಿವರ್ತಿಸಲು ಮೊದಲು ಕೆಲವು ವಿಷಯಗಳನ್ನು ಅನುಸರಿಸಬೇಕು. ಆ 1 ಗಂಟೆ ತರಗತಿಯನ್ನು ನಾವು ಇದರಿಂದ ಒದಗಿಸುತ್ತಿದ್ದೇವೆ. ಅತ್ಯಂತ ಮುಖ್ಯವಾದುದು ಗುಣಮಟ್ಟ, ಆಕರ್ಷಕತೆ ಮತ್ತು ಮಾರ್ಕೆಟಿಂಗ್. ಈ 5 ಅಂಶಗಳು ಒಂದೇ ಕಡೆ ಇದ್ದರೆ ಈ ಕಾರ್ಯಕ್ರಮ ಸರಿಯಾಗಿ ನಡೆಯುತ್ತದೆ. ಆದ್ದರಿಂದ ನಾವು ಹಿಂದಿರುಗಿದಾಗ ಆ ಗುಣಮಟ್ಟ 10 ಅಂದರೆ ಏನು ಎಂಬುದರ ಕುರಿತು ವಿವರವಾದ ಮಾಹಿತಿಯನ್ನು ಮಾತ್ರ ನಾವು ತಿಳಿಯಬಹುದು. ಅದರ ರುಚಿಯನ್ನು ಪಡೆಯಲು ಮೊದಲು ನಾವು ಅದನ್ನು ತಯಾರಿಸುವ ಶೆಫ್ ಅಥವಾ ಅದನ್ನು ಪ್ರಮಾಣೀಕರಿಸುವ ಮಾಲೀಕರಿಂದ ಅಥವಾ ತಯಾರಿಕಾ ಕಾರಣದಿಂದ ಪ್ರಶ್ನೆ ಕೇಳಬೇಕು. ಅದರ ನಿಜವಾದ ಗುಣವೇನು? ನಾವು ಇದನ್ನು ಒದಗಿಸಬಹುದು. ಆದ್ದರಿಂದ ನಾವು ಈ ವಿಷಯಗಳಿಗೆ ಸಂಬಂಧಿಸಿದ ಆಳವಾದ ತರಗತಿಗಳನ್ನು ಸರಣಿ ಕಂತುಗಳಲ್ಲಿ ನೀಡಲಿದ್ದೇವೆ. ಆದ್ದರಿಂದ ವ್ಯವಹಾರ ಪ್ರಾರಂಭಿಸುವ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಉಳಿಸಬೇಕು. ನಮ್ಮ ಜೀವನವನ್ನು ಬದಲಾಯಿಸಲು ಹೋಗುತ್ತಿದ್ದೇವೆ ಎಂಬುದರಲ್ಲಿ ಸಂದೇಹವಿಲ್ಲ. ಹೋಟೆಲ್ಗಳು ಅಥವಾ ಆಹಾರಕ್ಕೆ ಸಂಬಂಧಿಸಿದ ಇತರ ಜನರನ್ನು ವಿಡಿಯೋಗಳನ್ನು ಮಾಡಲು ನಾನು ಕೇಳುತ್ತೇನೆ. ಆಹಾರವನ್ನು ತಯಾರಿಸುವ ಶ್ರೇಣಿಯಲ್ಲಿನ ವಿಧಾನ. ನಾವು ಅದನ್ನು ಮರೆಮಾಡಲು ಬಯಸಿದರೆ ಅದನ್ನು ವ್ಯಾಪಾರಿಕವಾಗಿ ಕಲಿಯಬೇಕು. ಇಲ್ಲದಿದ್ದರೆ ನಾವು ಇದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ಆ ಶ್ರೇಣಿಯಲ್ಲಿ ಕಲಿಸುತ್ತಿದ್ದೇವೆ. ಈ ಪಾಠಕ್ರಮವು 2024ರಲ್ಲಿ ತೆಗೆದುಕೊಳ್ಳಲು ಇಚ್ಛಿಸುವ ಎಲ್ಲರಿಗಾಗಿ ಆರಂಭವಾಗಿದೆ. ಕಲಿಯಲು ಇಚ್ಛಿಸುವ ಎಲ್ಲರಿಗಾಗಿ ಅಗತ್ಯವಿರುವ ಪರಿಸ್ಥಿತಿಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ವಿಶೇಷ ಭಾರತೀಯ ಆಹಾರಗಳು, ವಿಶೇಷವಾಗಿ ದೊಡ್ಡ ಪ್ಲೇಟುಗಳು ಬಹಳ ಮುಖ್ಯವಾಗಿವೆ. ಅವುಗಳೊಂದಿಗೆ ಒಟ್ಟಾಗಿ ಏಷ್ಯನ್ ಮೆನು ನಿರ್ವಹಿಸಬಹುದು. ಊಟ ಆರಂಭವಾಗುವಾಗ ನೀವು ಕೆಲಸಗಾರರನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದನ್ನು ಸಿಬ್ಬಂದಿ ಮಾಡಲಾಗುತ್ತದೆ. ಮುಂದಿನ ಎಪಿಸೋಡ್ಗಳಲ್ಲಿ ಕೆಲಸಗಾರರನ್ನು ಹೇಗೆ ಕಡಿಮೆ ಮಾಡುವುದು ಮತ್ತು ಸರಿಯಾದ ಗುಣಮಟ್ಟವನ್ನು ಒದಗಿಸುವುದು ಬಗ್ಗೆ ಚರ್ಚಿಸುತ್ತೇವೆ. ನಾವು ಒಂದಾಗುತ್ತೇವೆ. ಎಲ್ಲರಿಗೂ ಇದನ್ನು ಅರ್ಥ ಮಾಡಿಕೊಳ್ಳಿ. ಹೋಟೆಲ್ ಅಥವಾ ಆಹಾರ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ನೀವು 5 ವಿಷಯಗಳಲ್ಲಿ ಗಮನ ಹರಿಸಬೇಕು. ಗುಣಮಟ್ಟ, ಬೆಲೆ ಮತ್ತು ಮಾರ್ಕೆಟಿಂಗ್. ಈ 5 ಅಂಶಗಳು ಇದ್ದರೆ ನೀವು ಯಶಸ್ಸು ಸಾಧಿಸುವ ಉತ್ತಮ ಅವಕಾಶವಿದೆ. ವಿಡಿಯೋವನ್ನು ನೋಡಿದ್ದಕ್ಕೆ ಅಭಿನಂದನೆಗಳು. ನೀವು ಭಯಪಡುತ್ತಿದ್ದೀರಿ, ಆದರೆ ನಗರಗಳು ಮತ್ತು ನೀವು ನಗುವಾಗ ಅಲ್ಲಿ ನೋಡಬಹುದು. ನೀವು ಯಾವುದೇ ಸಂದೇಹವಿದ್ದರೆ ಸರಿಯಾದ ಉತ್ತರಗಳನ್ನು ಪಡೆಯಬಹುದು.